ನಮ್ಮ ಚುಂಚನಕಟ್ಟೆ ದೇವಸ್ಥಾನದ ಫುಲ್ ವ್ಯೂ ನೋಡಿ ಇಲ್ಲಿ ಕಾಣಿಸುತ್ತೆ. ಇದು ಕಾವೇರಿ ಹೊಳೆ ಆಗಿರುತ್ತೆ. ಇದು ವಾಚ್ ಟವರು, ಆಂಜನೇಯ ಮೂರ್ತಿ. ನಮ್ಮ ಚುಂಚನಕಟ್ಟೆಗೆ ಯಾವಾಗ ಬಂದ್ರೂ ಪೀಸ್ಫುಲ್ಲಾಗೇ ಇರುತ್ತೆ. ಅಷ್ಟೇ ಚೆನ್ನಾಗಿ ವ್ಯೂಗಳಿದೆ. ಹಿಸ್ಟಾರಿಕಲ್ ಪ್ಲೇಸ್ ಅನ್ನೋದಕ್ಕೆ ಇದು ಒಂದು ಪುರಾವೆಗಳು. 1975 ಇದು ವಾಚ್ ಟವರು. ಅಲ್ಲಿ ನಮ್ಮ ಬಾಸ್ ಇದ್ದಾರೆ, ಆಂಜನೇಯ ಬಾಸ್. ಅವ್ರ ಹತ್ರ ಹೋಗೋಣ. ಇಲ್ಲಿ ಪ್ರತಿ ವರ್ಷ ತೇರು ಎಳಿತಾರೆ. ನಮ್ಮ ಚುಂಚನಕಟ್ಟೆ ಜಲಪಾತದ ಹಿಸ್ಟ್ರಿ ನೋಡೋದಾದರೆ ಈಗ ಕಾಣಿಸ್ತಿದೆಯಲ್ಲ, 50ರಿಂದ 60 ಅಡಿ ಹೈಟಿಂದ ಬೀಳೋ ಅಂಥದ್ದು ಇದು. ಪ್ಲಸ್ 2ರಿಂದ 3 ಭಾಗ, 2 ಭಾಗವಾಗಿ ಹರಿಯುತ್ತೆ. ಕಾವೇರಿ ನದಿದಾಗಿದ್ದು. ಇಲ್ಲಿ ರಾಮ, ಸೀತೆ, ಲಕ್ಷ್ಮಣ ವನವಾಸದ ಸಮಯದಲ್ಲಿ ಇಲ್ಲಿರುವಂಥ ಹಿಸ್ಟ್ರಿ ಇದೆ. ಇಲ್ಲಿ ಬೀಳ್ತಿರೋಂಥ ನೀರು ಸೀತೆ ಮೊಡವೆ ಅಂತ ಕರೀತಾರೆ. ಇಲ್ಲಿ ಸೀಗೆಕಾಯಿ ಬರುತ್ತಲ್ಲ, ಅದೇ ಕಲರಲ್ಲಿ ಇಲ್ಲಿ ಹರಿಯೋಂಥದ್ದು. ಇದು ಅಗಲ ನೋಡೋದಾದರೆ ಈ ಥರ ಡಿಸ್ಟೆನ್ಸಲ್ಲಿ, ಹಿಂಗೆ ಈ ಥರ ಡಿಸ್ಟೆನ್ಸಲ್ಲಿ ಹೆಚ್ಚು ಕಮ್ಮಿ 300ರಿಂದ 400 ಅಡಿ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆಯೇ ಇಲ್ಲಿ ವಿದ್ಯುತ್ ಸ್ಥಾವರನೂ ಇದೆ. ಇಲ್ಲಿ ಕರೆಂಟ್ ಉತ್ಪತ್ತಿ ಆಗುತ್ತೆ. ಅಟ್ಯಾಚ್ ಆದಂಗೆ ಇರೋದು. ಇಲ್ಲಿ ಕಾಣಿಸ್ತಿದೆ ನೋಡಿ ಸೋಲಾರ್ ಪ್ಯಾನಲ್ಗಳು ಇದೇನೆ. ಈ ಚುಂಚನಕಟ್ಟೆ ಜಲಪಾತದ್ದು ಇಲ್ಲಿ ಬೀಳುತ್ತಲ್ಲ, ಹೆಚ್ಚು ಕಮ್ಮಿ 60 ಅಡಿಯಿಂದ ಬೀಳುತ್ತೆ. 60 ಅಡಿ ಹೈಟಿಂದ ಬೀಳೋವಂಥದ್ದು. ಬಟ್ ದೂರದಿಂದ ಇರೋದ್ರಿಂದ ಗೊತ್ತಾಗಲ್ಲ ಅಷ್ಟು. ಅಗಲ ಇದೆಯಲ್ಲ, ಅಗಲ ಹೆಚ್ಚು ಕಮ್ಮಿ 300ರಿಂದ 400 ಅಡಿ ಇದೆ. ಕಾವೇರಿ ನದಿ ಇದು. ಸಾಲಿಗ್ರಾಮದಿಂದ ಒಂದು 7 ಕಿಲೋಮೀಟ್ರ್ ಆಗುತ್ತೆ. ಹಾಗೆಯೇ KR ನಗರದಿಂದ 14 ಕಿಲೋಮೀಟ್ರ್ ಆಗುತ್ತೆ. ಪ್ಲಸ್ ಮೈಸೂರಿಂದ ಬರೋರಿಗಾದರೆ ಒಂದು 56ರಿಂದ 57 ಹತ್ರ ಆಗ್ಬೋದು. ನೋಡಿ ಎಷ್ಟು ಸಗಲಾಗಿದೆ ಅಂದರೆ ಈ ಜಲಪಾತ. ಬ್ಯೂಟಿಫುಲ್ ಆಗಿದೆ. ಇದು ಚುಂಚನಕಟ್ಟೆ ದೇವಸ್ಥಾನ ಅಟ್ಯಾಚ್ ಆದಾಗೇ ಇರೋದು. ಮತ್ತು ಈ ಕಡೆ ಬಂತಂದರೆ ಇಲ್ಲಿ ವಿದ್ಯುತ್ ಸ್ಥಾವರ ಇದೆ. ಕರೆಂಟ್ ಉತ್ಪಾದನೆ ಮಾಡ್ತಾರಲ್ಲ, ಅದು ಇದ್ರ ಪಕ್ಕದಲ್ಲೇ ಇದೆ. ಇಲ್ಲಿ ಅಟ್ಯಾಚ್ ಆದಂಗೆ ಇರೋದು ಕಾಣಿಸ್ತಿದೆ ನೋಡಿ ಸೋಲಾರ್ಗಳು. ಇದು ತುಂಬ ಯೂಸ್ಫುಲ್ ಆಗುತ್ತೆ ಇವಾಗ ಮಾಡಿರೋದ್ರಿಂದ. ತುಂಬ ಒಳ್ಳೆ ಗಾಳಿ ಬರುತ್ತೆ, ಸಕಲಾಗಿದೆ. ನೋಡ್ತಿರ್ಬೋದು ನೋಡಿ, ಇದು ಕೆಳಗಡೆಯಿಂದ ವ್ಯೂ. ಇಷ್ಟೊತ್ತಿಂದ ತೋರಿಸಿದ ವ್ಯೂಸು. ಇದು ವಾಚ್ ಟವರು ದೇವಸ್ಥಾನ. ಈ ಒಂದು ಆಂಜನೇಯ ಮೂರ್ತಿ ಸ್ಪೆಷಾಲಿಟಿ ಏನಂದರೆ, ಇದನ್ನು ಕೆತ್ತಿದವರು ಅಯೋಧ್ಯೆ ಶ್ರೀರಾಮ ಮೂರ್ತಿ ಇದೆಯಲ್ಲ, ಅದನ್ನು ಕೆತ್ತದ ಅರುಣ್ ಯೋಗಿರಾಜ್ ಅಲ್ಲ, ಅವರೇನೆ ಈ ಒಂದು ಮೂರ್ತಿನ ಕೆತ್ತಿರಲ್ಲ, ಆಂಜನೇಯ ಅದು. ಅರುಣ್ ಯೋಗಿರಾಜ್ ಮೈಸೂರು 2022ರಲ್ಲಿ ಈ ಮೂರ್ತಿ ಕಿತ್ತಿರೋದು. ನಮ್ಮ ಬಾಸ್ ಆಂಜನೇಯ ಮೂರ್ತಿ ಪಕ್ಕದಲ್ಲೇ ಮಕ್ಕಳು ಆಟ ಆಡೋಕ್ಕೂ ಪ್ಲೇ ಗ್ರೌಂಡ್ ಥರ ಮಾಡಿದ್ದಾರೆ. ಮಕ್ಕಳು ಕರ್ಕೊಬರೋರು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಆರಾಮಾಗಿ. ಏನೇನು ನಡ್ಕೊಂಡು ಹೋದರೆ ಇಲ್ಲಿಂದ ದೇವಸ್ಥಾನ ಎಂಟ್ರಿ ಇರುತ್ತೆ. ನಮ್ಮ ಚುಂಚನಕಟ್ಟೆ ರಥ ಇದು. ಪ್ರತಿ ವರ್ಷ ಹಬ್ಬದಲ್ಲೂ ಇದನ್ನು ಡೆಕೋರೇಷನ್ ಮಾಡಿ ಹಬ್ಬ ಮಾಡೋಂಥದ್ದು. ಚುಂಚನಕಟ್ಟೆ ಒಳಗಡೆ ಎಂಟ್ರಿ, ದೇವಸ್ಥಾನ ಒಳಗಡೆ ಎಂಟ್ರಿ.
ಹೊರಗಡೆ ಬಂದರೆ ಈ ಥರ ಇದೆ. ಬಾವಿಲಿ ನೀರು ಇದೆಯಾ? ಇಲ್ಲಿರೋ ಅಂಥದ್ದು ಉತ್ಸವ ಮೂರ್ತಿ. ಇದೇ ವಿಗ್ರಹನ ಉತ್ಸವಕ್ಕೆ ಇಡೋ ಅಂಥದ್ದು. ಬಾಸ್ ಗಣೇಶನ ಇಟ್ಟಿದ್ದಾರೆ. ಗಣಪ ಒಳ್ಳೇದು ಮಾಡಪ್ಪ ಎಲ್ರಿಗೂ. ಹೊರಗಡೆ ಬಂದರೆ ಈ ಥರ ವ್ಯೂ. ದೇವಸ್ಥಾನ ಓಪನಿಂಗ್ ಟೈಮ್ಸ್ ನೋಡ್ಕೊಂಬಿಡಿ. ಬೆಳಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆ, ಸಂಜೆ 4ರಿಂದ 8. ಅದಕ್ಕೆ ಅಭಿಷೇಕ ಸಮಯ ಎಲ್ಲ ಇದರಲ್ಲೇ ಇದೆ. ಮೈಸೂರು ಡಿಸ್ಟಿಕ್ಕು ಸಾಲಿಗ್ರಾಮ ತಾಲೂಕು. ಮುಂಚೆ ಕೇರ್ನಗರ ತಾಲೂಕಿತ್ತು, ಇವಾಗ ಸಾಲಿಗ್ರಾಮ ತಾಲೂಕಾಗಿದೆ. ಹಾಗಾಗಿ ಚುಂಚನಕಟ್ಟೆ ಸಾಲಿಗ್ರಾಮ ತಾಲೂಕು ಬರುತ್ತೆ, ಮೈಸೂರು ಡಿಸ್ಟಿಕ್ಕು. ಪ್ಲೇಸ್ ನೋಡ್ತಿರ್ಬೋದು, ಸಖತ್ತಾಗಿದೆ. ಯಾರೆಲ್ಲ ವಿಸಿಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಬಂದು ಒಂದ್ಸಲ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.